ಕಿರುತೆರೆ ಇರಲಿ, ಒಂದು ಚಾನ್ಸ್ ಸಿಗಬೇಕು ಅಥವಾ ನಟನೆ ಮಾಡೋದಕ್ಕೆ ಅವಕಾಶಗಳು ಸಿಗಬೇಕು ಅಂದ್ರೆ ಮಂಚ ಏರ್ಲೇಬೇಕು ಅನ್ನುವಂಥ ಸತತ ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾನೆ ಇದೆ. ಹಲವಾರು ನಟಿಯರು ಕೂಡ ಇಂಥ ಆರೋಪಗಳನ್ನ ಮಾಡಿದ್ದಾರೆ, ಇಂಥ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ ಅನ್ನುವಂಥ ವಿಚಾರಗಳನ್ನ ನಾವು ನೀವು ಕೇಳಿದ್ವಿ. ಈಗ ಮತ್ತೊಂದು ಅಂಥದ್ದೇ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೀರಿಯಲ್ ನಟಿಯರಿಗೆ ನಿಲ್ತಾ ಇಲ್ವಂತೆ ಲೈಂಗಿಕ ಕಿರುಕುಳ. ಮತ್ತೊಬ್ಬ ನಟಿಗೆ ಇದೇ ರೀತಿ ಲೈಂಗಿಕ ಕಿರುಕುಳ ಕೊಡಲಾಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೀರಿಯಲ್ ನಟಿಯರಿಗೆ ಇನ್ನೂ ಕೂಡ ಲೈಂಗಿಕ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮತ್ತೊಬ್ಬ ಕಿರುತೆರೆ ನಟಿಗೆ ಲೈಂಗಿಕ ಕಿರುಕುಳ ಕೊಡಲಾಗಿದೆ ಅನ್ನುವಂತ ಗಂಭೀರ ಆರೋಪ. ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರ್ ಮಾಡ್ತಾ ಇದ್ದಾರಂತೆ. ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟನೆ ಮಾಡಿರುವಂತಹ ನಟಿ. ಆಕೆಗೆ ಫೇಸ್ಬುಕ್ನಲ್ಲಿ ನವೀನ್ ಝಡ್ ಅನ್ನುವಂಥ ಒಂದು ಖಾತೆಯಿಂದ ಗುಪ್ತಾಂಗದ ವಿಡಿಯೋ ಕಳಿಸಿ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇದೆ ನಿರಂತರವಾಗಿ. ಇದರಿಂದ ಬೇಸತ್ತು ನಟಿ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತೆ ಬೇರೆ ಬೇರೆ ಐಡಿಗಳಿಂದಲೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆಯಂತೆ. ಗುಪ್ತಾಂಗದ ಫೋಟೋ ಗಳಿಸಿ ವಿಕೃತಿ ಮೆರೆದಿದ್ದಂತಹ ಕಾಮುಕ ನವೆಂಬರ್ 1ರಂದು ಆರೋಪಿಯನ್ನ ಭೇಟಿ ಮಾಡಿ ಬುದ್ಧಿಯನ್ನ ಕೂಡ ನಟಿ ಹೇಳ ಬಂದಿದ್ದಾರಂತೆ. ಆದ್ರೂ ಮತ್ತೆ ಅದೇ ರೀತಿ ಕಿರುಕುಳ ಶುರು ಮಾಡ್ಕೊಂಡಿದ್ದಾನೆ ಕಾಮುಕ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾರೆ. ಈಗ ಕಾಮುಕನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಮೀಟು ಆರೋಪ ಆಯಿತು. ಈ ಬಣ್ಣದ ಜಗತ್ತು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೋ, ಬಟ್ ಅಲ್ಲಿರುವಂತಹ ಕೆಲ ನಟಿಯರಿಗೆ ಈ ರೀತಿ ಲೈಂಗಿಕ ಕಿರುಕುಳ ನೀಡಲಾಗುತ್ತೆ ಕೆಲವರಿಂದ ಅನ್ನುವಂಥ ವಿಚಾರಗಳು ಪದೇ ಪದೇ ಕೇಳೋದಕ್ಕೆ ಸಿಗ್ತಾನೆ ಇತ್ತು. ಈಗ ನೋಡಿ, ಒಬ್ಬ ನಟಿಗೆ ಮತ್ತೆ ಈ ರೀತಿ ಲೈಂಗಿಕ ಕಿರುಕುಳ ಕೊಡಲಾಗಿದೆ. ಬಟ್ ಅದು ಕಲರ್ಫುಲ್ ಜಗತ್ತಲ್ಲಿದ್ದವರಲ್ಲ, ಬದಲಾಗಿ ಬೇರೆಯವರು. ಬೇರೆ ಬೇರೆ ಖಾತೆಗಳಿಂದ ಒಬ್ಬ ಯುವಕ ವಿಕೃತ ಮನಸ್ಥಿತಿ ಹೊಂದಂತಹ ಕಾಮುಕ ಈ ರೀತಿ ತನ್ನ ಗುಪ್ತಾಂಗದ ಫೋಟೋಗಳನ್ನು ಕಳಿಸೋದು, ವಿಡಿಯೋಗಳನ್ನು ಕಳಿಸಿ ಲೈಂಗಿಕ ಕಿರುಕುಳ ಕೊಡ್ತಿದ್ದಂತೆ ನಿರಂತರವಾಗಿ. ಇದಕ್ಕೆ ಬೇಸತ್ತು ನಟಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ದೂರು ಕೊಡದಾ ಇದ್ದಂತೆ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಬಣ್ಣದ ಜಗತ್ತು ಎಷ್ಟು ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣಿಸುತ್ತೋ, ಬಟ್ ಅಲ್ಲಿರುವಂತಹ ನಟಿಯರಿಗೆ ಈ ಲೈಂಗಿಕ ಕಿರುಕುಳದ ಆರೋಪ ಪದೇ ಪದೇ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಹಿಂಸೆ ಕೊಡ್ತಾರೆ ಅಂತ. ಸೊ ಈ ನಟಿಗೆ ಯಾವ ರೀತಿ ಹಿಂಸೆ ಆಗ್ತಾ ಇತ್ತು, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಯಾರಾತ, ಆತನ ಬಂಧನ ಆಗಿದೆಯಾ, ಹೇಗೆ ಅಂತ? ಖಂಡಿತ ಶ್ರುತಿ, ಅಂದ್ರೆ ಸೀರಿಯಲ್ ನಟಿಯರಿಗೆ ಈ ಒಂದು ಲೈಂಗಿಕವಾಗಿ ದೌರ್ಜನ್ಯ ಮಾಡುವಂತ ಕೇಸ್ಗಳು ಸಾಕಷ್ಟು ಕೂಡ ಈಗ ಆ ದೂರು ಕೂಡ ದಾಖಲಾಗ್ತಾ ಇದೆ. ಅದೇ ರೀತಿಯಾಗಿ ಎಫ್ಐಆರ್ ದಾಖಲಿಸ್ಕೊಳ್ತಾ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ನವೀನ್ ಎಂಬಾತ ಏನಿದ್ದಾನೆ, ಒಂದು ತೆಲುಗು ಹಾಗೂ ಕನ್ನಡ ಸೀರಿಯಲ್ಗಳಲ್ಲಿ ನಟನೆ ಮಾಡುವಂತ ಒಬ್ಬ ಆಕ್ಟ್ರೆಸ್ಗೆ ಈ ರೀತಿಯಾಗಿ ಕೆಲವೊಂದಷ್ಟು ಫೋಟೋಗಳನ್ನ, ಅಶ್ಲೀಲವಾಗಿ ಫೋಟೋಗಳನ್ನ, ಲೈಂಗಿಕವಾಗಿ ದೌರ್ಜನ್ಯ ಎಸಗುವಂತ ಕೆಲವೊಂದಷ್ಟು ಅವನ ಒಂದು ಖಾಸಗಿ ಭಾಗದ ಫೋಟೋಗಳನ್ನ ಕೂಡ ನಿರಂತರವಾಗಿ ಕಳಿಸ್ತಾ ಇದ್ದ. ಕಳೆದ 3 ತಿಂಗಳಿಂದನೂ ಕೂಡ ಇದೇ ರೀತಿಯಾದಂತಹ ಲೈಂಗಿಕವಾಗಿ ಆತ ಕೆಲವೊಂದಷ್ಟು ಫೋಟೋಗಳನ್ನ ಕಳಿಸುವಂತದ್ದು, ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಾ ಇದೆ. ಒಂದ್ ಕಡೆ ಆ ನಟಿ ಕೂಡ ಸಾಕಷ್ಟು ಬಾರಿ ಬುದ್ಧಿಯನ್ನೇ ಹೇಳಿರ್ತಾಳೆ. ಕೆಲವೊಂದಷ್ಟು ಮೆಸೇಜ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಫೇಸ್ಬುಕ್ ನಲ್ಲಿ ಆತ ನೇರವಾಗಿ ರಿಕ್ವೆಸ್ಟ್ ಅನ್ನ ಕಳಿಸ್ತಾನೆ. ನಂತರ ಆಕೆ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಕೂಡ ಮಾಡೋದಿಲ್ಲ. ಹೀಗಾಗಿ ಆತ ಏನ್ ಮಾಡ್ತಾನೆ, ಮತ್ತೆ ಮೆಸೆಂಜರ್ ಮೂಲಕವಾಗಿ ಕೆಲವೊಂದಷ್ಟು ಅಶ್ಲೀಲವಾಗಿ ಮಾತಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರ್ತಾನೆ. ಅದಾದ ನಂತರವೂ ಕೂಡ ಸಂತ್ರಸ್ತೆ ಏನಿದ್ದಾಳೆ ಆಕೆ ಆ ನವೀನ್ ಎಂಬಾತ ಒಂದು ಐಡಿಯಿಂದ ಏನ್ ಬಂದಿರುತ್ತೆ, ಆತನಿಗೆ ಸಾಕಷ್ಟು ಬುದ್ಧಿಯನ್ನ ಹೇಳಿರ್ತಾಳೆ. ಅದೇ ರೀತಿಯಾಗಿ ಆತ ಕೂಡ ಬುದ್ಧಿಯನ್ನ ಹೇಳಿದ್ರು ಕೂಡ ಈ ರೀತಿಯಾಗಿ ದೌರ್ಜನ್ಯನ ಎಸ್ಕೋದಕ್ಕೆ, ಲೈಂಗಿಕವಾಗಿ ದೌರ್ಜನ್ಯ ಎಸ್ಕುವಂತ ಆ ಕೆಲಸವನ್ನ ಮಾಡ್ತಾ ಇರ್ತಾನೆ. ನಂತರ ಒಂದು ಕಳೆದ 3 ದಿನಗಳ ಹಿಂದೆ, ಅಂದ್ರೆ 1ನೇ ತಾರೀಕು ನವೆಂಬರ್ ಅಲ್ಲಿ ಆತನಿಗೆ ಮೆಸೇಜ್ ಅನ್ನ ಮಾಡ್ತಾಳೆ. ಆಯ್ತು, ನಿನ್ನ ಡೈರೆಕ್ಟ್ ಆಗಿ ಭೇಟಿ ಆಗ್ತೀನಿ ಬಾ ಅಂತ ಹೇಳಿ ಕರ್ಸಂತ ಸಂದರ್ಭದಲ್ಲಿ ನಾಗರಬಾವಿಯ ಸೆಕೆಂಡ್ ಸ್ಟೇಜ್ ಬಳಿ ಇರುವಂತ ಒಂದು ನಂದನ ಪ್ಯಾಲೇಸ್ ಏನಿದೆ, ಆ ಹೋಟ್ಲಲ್ಗೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಸಿಕ್ಕಿ ಆತನಿಗೆ ವಾರ್ನಿಂಗ್ ಅನ್ನ ಮಾಡಿರ್ತಾಳೆ. ಈ ರೀತಿಯಾಗಿ ಮಾಡ್ಬೇಡ ಅಂತ ಹೇಳಿ ಬುದ್ಧಿಯನ್ನ ಹೇಳಿರ್ತಾಳೆ. ಆದ್ರೂ ಕೂಡ ಈ ನವೀನ್ ಏನಿತ್ತಾನೆ
ಆತ ತನ್ನ ಮೊಂಡಾಟವನ್ನ ಮತ್ತೆ ಮುಂದುವರಿಸ್ತಾನೆ, ಮತ್ತೆ ಲೈಂಗಿಕವಾಗಿ ಕೆಲವೊಂದಷ್ಟು ಫೋಟೋಗಳನ್ನ ಕಳಿಸುವಂತದ್ದು, ಈ ರೀತಿಯಾಗಿ ಮತ್ತೆ ಕಾಟವನ್ನ ಕೂಡ ಕೊಡ್ತಾ ಇರ್ತಾನೆ. ಹೀಗಾಗಿ ಸಂತ್ರಸ್ತ ನಟಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟು 3 ದಿನಗಳ ಹಿಂದೆ ಒಂದು ದೂರನ್ನ ಕೂಡ ದಾಖಲಿಸ್ತಾಳೆ. ಈತ ದೂರು ದಾಖಲಿಸಿಕೊಂಡಿದ್ದಂತ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಪೊಲೀಸರು ಇಮಿಡಿಯೇಟ್ ಆಗಿ ಆತನ ಫೇಸ್ಬುಕ್ ಐಡಿಯನ್ನ ಪತ್ತೆಯನ್ನ ಮಾಡಿ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ಮಾಹಿತಿನ ಕಲೆ ಹಾಕ್ತಾರೆ. ನಂತರ ಆತ ಇರುವಂತ ಕೆಲವೊಂದಷ್ಟು IP ಅಡ್ರೆಸ್ ನ ಪಡೆದುಕೊಂಡು ಆತ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ತಗೊಂತಾರೆ. ಹೀಗಾಗಿ ಆತನನ್ನ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸರು ಬಂಧನ ಮಾಡಿ ಈಗಾಗಲೇ ಜೈಲ್ಗೂ ಕೂಡ ಅಟ್ಟಿದ್ದಾರೆ. ಜೊತೆಗೆ ಆತ ನವೀನ್ ಕೆ ಅಂತ ಹೇಳಿ ಗೊತ್ತಾಗ್ತದೆ, ಡೆಲಿವರಿ ಮ್ಯಾನೇಜರ್ ಆಗಿ ಒಂದು ಕಂಪ್ನಿಯಲ್ಲಿ ಅಂದ್ರೆ ಟೆಂಪ್ಲೆಂಟನ್ ಅಂಡ್ ಪಾರ್ಟ್ನರ್ ವೈಟ್ ಫೀಲ್ಡ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತ ಹೇಳಿ ಮಾಹಿತಿ ಸಿಕ್ಕಿತ್ತು. ಈಗ ಸದ್ಯ ಆರೋಪಿಯನ್ನು ಕೂಡ ಬಂಧಿಸಿ ಈಗಾಗಲೇ ಜೈಲಿಗೆ ಅಟ್ಟಿರುವಂತ ಅನ್ನಪೂರ್ಣೇಶ್ವರ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.